ನೋಡಿ, ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಿದ್ರೆ ನಾವೇನು ಉತ್ತರ ಕೊಡೋಣ. ಸದನ ನಡಿಬೇಕಾದ್ರೆ ಸಕಾರಾತ್ಮಕವಾಗಿ ಚರ್ಚೆ ಮಾಡ್ಬೋದಾಗಿತ್ತು. ಈಗ ಒಂದು ವಾರದಿಂದಲೇ ಸದನ ನಡೆಸಿದ್ದಾರೆ. ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ವಿ ರಾಮ್ಜಿ ಬಿಲ್ ಬಗ್ಗೆ ಇರ್ಬೋದು, ಅವ್ರು ಮಾತನಾಡಲಂತೆ ಹೋಗ್ಬಿಟ್ಟಿದ್ದಾರೆ. ಆ ಬಿಲ್ ಅಷ್ಟು ಚೆನ್ನಾಗಿದ್ರೆ ಕುತ್ಕೊಂಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತಲ್ಲ, ಸರ್ಕಾರದ ವೈಫಲ್ಯವನ್ನು ಎತ್ತಿಡಿಬೋದಾಗಿತ್ತಲ್ಲ. ಸದನದಲ್ಲಿ ಅವಕಾಶ ಮಾಡಿಕೊಟ್ಟಾಗ ಇವರೇನು ಮಾತಾಡೋದಿಲ್ಲ, ಬೇಡಲಾರ್ದ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಯಾವಾಗ ನಾವು ಜನರಿಗೆ ಒಳ್ಳೇದಾಗಬೇಕು ಅಂತ ನಾವು ಕಾರ್ಯಕ್ರಮಗಳ ಯಾವಾಗ ವಿರೋಧ ಮಾಡ್ತಾರೆ. 1 ಲಕ್ಷ ಭೂ ದಾಖಲೆಗಳು ಕೊಡೋದು ತಪ್ಪ? ಇವ್ರ ಸರ್ಕಾರ ಇತ್ತಲ್ಲ, ಮಾಡಿದ್ರೆ ಅವಾಗ ಮಾಡಿಲ್ಲ. ಈಗೇನೋ ನಮ್ಮ ಸರ್ಕಾರ ಬಂದ ಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತರ್ಕೊಡ್ತಾರೆ. ಇವರು ವಿರೋಧ ಮಾಡ್ತಾರೆ ಅಂದರೆ ಮಾಡಲಿ, ಜನ ಮತ್ತೆ ಉತ್ತರ ಕೊಡ್ತಾರೆ. ಈಗಾಗಲೇ ನಿನ್ನೆ ನಾರಾಯಣಸ್ವಾಮಿ ಚಲವಾದಿ ಅವ್ರು ಹೇಳಿದಾರಲ್ಲ, ಸ್ವಂತ ಕೆಪಾಸಿಟಿನಲ್ಲಿ ಅವರು ಬರೋದಿಲ್ಲ, JDS ಬರೋಕ್ಕಾಗೋದಿಲ್ಲ. ಅಂದರೆ ಅವರಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಜನರು ಇವ್ರಿಗೆ ವೋಟ್ ಮಾಡೋದಿಲ್ಲ, ಇವ್ರಿಗೆ ಅಧಿಕಾರ ಕೊಡೋದಿಲ್ಲ. ಅದಕ್ಕೆ ನಮ್ಮ ರಾಜ್ಯ ಏನಿವಾಗ ಆರ್ಥಿಕ ಪ್ರಗತಿಯ ವೇಗ ಹಿಡಿದಿದೆ ಇವತ್ತು, ಅದನ್ನು ಮುಂದುವರಿಸಿ ನಾವು ಅರ್ಥ ಯೋಜನೆಗಳನ್ನು ಜನರು ತೊಗೊಂಡು ಹೋಗ್ತೀವಿ. ಇವ್ರು ಮಾತಾಡ್ಕೊಳ್ಳಿ, ಏನು ಬೇಕಾದ್ರೆ. ನಾಯಕತ್ವ ಗೊಂದಲದಲ್ಲಿ 1000 ಕೂಡ ನಾಯಕತ್ವ ಗೊಂದಲದಲ್ಲಿ ಅವರು BJP ಪರ್ಸೆಪ್ಷನ್ ಇವರೇ. ಈಗ ಹಂಗೇನಾದರೂ ಇದಿದೆ, 1 ಲಕ್ಷ ಭೂ ದಾಖಲೆಗಳು ಕೊಡೋಕ್ಕೆ ಸಾಧ್ಯ ಆಗಿತ್ತಾ? ವಿಜಯನಗರದಲ್ಲಿರ್ಬೋದು, ನಿನ್ನೆ ನಿಮ್ಮ ಹಾವೇರಿನಲ್ಲಿರ್ಬೋದು, ಆಗುತ್ತಾ? ಏನೋ ಒಂದು ನಾನು ಹೇಳ್ತಾ ಇದ್ದೀನಲ್ಲ, ವಿರೋಧಕ್ಕೋಸ್ಕರ ವಿರೋಧ ಪಕ್ಷದವ್ರು ಮಾತನಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಇಂಥ 2-3 ಏನಾದರೂ ಲೋಪಗಳ ಬಗ್ಗೆ ಇದ್ದರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ನಾಯಕತ್ವದ ಬಂದಲ್ಲ ಅಲ್ಲಿರೋದೇ ಹೊರತು ಇಲ್ಲಿಲ್ಲ. ಪಾಪ ಆಗಲೇ ನಿನ್ನೆ JDS BJP ಅವರೇ ಜಗಳ ಆಡ್ತಾ ಇದ್ದಾರಲ್ಲ, GBAನಲ್ಲಿ ಸೀಟ್ ಹಂಚಿಕೆ ವಿಚಾರ ಇರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ಇರ್ಬೋದು, ಅಲ್ಲಿ ಅವರ ಏನೋ ಒಳ ಜಗಳಗಳನ್ನು ಮುಚ್ಚಾಕಕ್ಕೆ ಸುಮ್ಮನೆ ನಮ್ಮಲ್ಲಿ ತೋರಿಸ್ತಾರೆ. ಭಾಳ ಸ್ಪಷ್ಟವಾಗಿ ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ.